ಆತ್ಮೀಯರೇ ನಮಸ್ಕಾರ. ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಭಾರತ ದೇಶ ಕಂಡ ಅಪ್ರತಿಮ ಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಬಾಳಿಗೆ ಬೆಳಕನ್ನು ನೀಡಿದವರು. ಭಾರತ ದೇಶದಲ್ಲಿ ಮಹಾತ್ಮ ಬಸವೇಶ್ವರ್, ಆಧುನಿಕ ದಿನಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲರ ಬಾಳಿಗೆ ಬೆಳಕನ್ನು ನೀಡಿದವರು. ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಮೊದಲು ಭಾರತ ದೇಶದಲ್ಲಿ ಆರಂಭವಾಗಿದ್ದು 12ನೇ ಶತಮಾನದ ಬಸವಾದಿ ಶರಣರ ಕಾಲದಲ್ಲಿ. ಮೊಟ್ಟ ಮೊದಲು ಜಗತ್ತಿನಲ್ಲಿ ಮಹಿಳೆಗೆ ಮುಕ್ತ ಸ್ವಾತಂತ್ರ್ಯವನ್ನು ನೀಡಿದ ಧರ್ಮ ಬಸವಾದಿ ಶರಣರ ಪ್ರೇರಿತ ಲಿಂಗಾಯತ ಧರ್ಮ. ಅದಾದ ಮೇಲೆ ಭಾರತ ದೇಶದಲ್ಲಿ ಶೋಷಣೆಗೆ ಒಳಗಾಗಿರುವ ಮಹಿಳೆ ಮತ್ತು ದಲಿತರಿಗೆ ಕಾನೂನು ಮತ್ತು ಸಂವಿಧಾನದ ಮೂಲಕ ಸ್ವಾತಂತ್ರ್ಯವನ್ನು ಕೊಟ್ಟ ಹೆಗ್ಗಳಿಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ಭಾರತ ದೇಶದ ಅನೇಕ ಧರ್ಮಗಳು, ಸಿದ್ಧಾಂತಗಳು ಮಹಿಳೆ ಮತ್ತು ದಲಿತರನ್ನು ಶೋಷಣೆ ಮಾಡ್ತಾನೇ ಬಂದಿದ್ದವು. ಆದರೆ ಇದಕ್ಕೆ ಕೇವಲ ಧಾರ್ಮಿಕ ಮಾತುಕತೆಯಿಂದ ಬಗೆಹರಿಯೋದಿಲ್ಲ ಎನ್ನುವುದನ್ನು ಮನಗಂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಾತ್ಮಕವಾಗಿ ಒಂದು ಸ್ವರೂಪವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದರು. ಸ್ವತಂತ್ರ ಭಾರತದಲ್ಲಿ ಅನೇಕ ಮೇಧಾವಿಗಳಿದ್ದರು. ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿದ ಮೇಲೆ ಅನೇಕ ಪ್ರತಿಭಾವಂತರಿದ್ದರೂ ಗಾಢವಾಗಿ ಆಳವಾಗಿ ದೇಶ ವಿದೇಶಗಳನ್ನೆಲ್ಲ ಸಂಚರಿಸಿ ಅಧ್ಯಯನ ಮಾಡಿದ ಶ್ರೇಯಸ್ಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ತದೆ. ಕೊಲಂಬಿಯಾ ವಿಶ್ವವಿದ್ಯಾಲಯದ ಗ್ರಂಥಾಲಯದಲ್ಲಿ ಈವರೆಗೆ ಅತಿ ಹೆಚ್ಚು ಪುಸ್ತಕಗಳನ್ನು ಓದಿದ ಶ್ರೇಯಸ್ಸು, ಹೆಗ್ಗಳಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ತದೆ. ಕೊಲಂಬಿಯಾ ವಿಶ್ವವಿದ್ಯಾಲಯವೇ ಬೆರಗಾಗಿ ಹೋಯಿತು. ಈ ಮನುಷ್ಯ ಇಷ್ಟು ಗಾಢವಾಗಿ ಅಧ್ಯಯನ ಮಾಡಲಿಕ್ಕೆ ಹೇಗೆ ಸಾಧ್ಯ ಎಂದು. ಅಂಥ ಒಬ್ಬ ಮಹನೀಯರು ಜಗತ್ತಿನ ಎಲ್ಲ ಸಂವಿಧಾನಗಳನ್ನು ಪರಾಮರ್ಶೆ ಮಾಡಿ ಆಳವಾಗಿ ಅಧ್ಯಯನ ಮಾಡಿ ನಮಗೊಂದು ಅದ್ಭುತವಾದ ಸಂವಿಧಾನವನ್ನು ನೀಡಿದ್ದಾರೆ. ಆಗಾಗ ಕೆಲವು ವಿಚಿತ್ರ ಮನಸ್ಸುಗಳು ಸಂವಿಧಾನದ ತಿದ್ದುಪಡಿಯ ನೆಪದಲ್ಲಿ ಸಂವಿಧಾನದ ಬದಲಾವಣೆಯ ಮಾತನಾಡಿದಾಗ ಈ ಭಾರತ ದೇಶದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜ್ಞಾವಂತ ಮತದಾರರು ಸರಿಯಾದ ಪಾಠವನ್ನೇ ಕಲಿಸಿದ್ದಾರೆ, ಮುಂದೆ ಕಲಿಸುತ್ತಾರೆ ಕೂಡ. ಆದ್ದರಿಂದ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಬೇಕು ಎನ್ನುವುದೇನೋ ಸರಿಯಾದ ವಾದ. ಆದರೆ ಒಂದು 100 ವರ್ಷದ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅವರು ನಮ್ಮ ದೇಶಕ್ಕೆ ಒಂದು ಅದ್ಭುತವಾದ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅನಾವಶ್ಯಕ ಅಮಾನವೀಯವಾಗಿ ಸಂವಿಧಾನವನ್ನು ಬದಲಾಯಿಸುವ ಮಾತನ್ನಾಡುವುದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ. ಹಾಗೆ ಮಾತನಾಡಿದವರಿಗೆ ಪೊಯಿಟಿಕ್ ಜಸ್ಟಿಸ್, ಕಾಲ ಸೂಕ್ತ ಉತ್ತರವನ್ನು ನೀಡಬಲ್ಲದು. ಆದ್ದರಿಂದ ಭಾರತೀಯ ಶೂದ್ರ ಪ್ರಜ್ಞೆ, ದಲಿತರು, ಮಹಿಳೆಯರು ಸದಾಕಾಲ ಬಸವ ಮತ್ತು ಬಾಬಾ ಸಾಹೇಬ್ ಅವರಿಗೆ ಕೃತಜ್ಞರಾಗಿರಬೇಕು. ಇಂದು ಮಹಿಳೆಯರ ಶಿಕ್ಷಣ, ಮಹಿಳೆಯ ಸ್ವಾತಂತ್ರ್ಯ ಇದೆಲ್ಲ ಸಾಧ್ಯವಾಗಿದ್ದು ಬಾಬಾ ಸಾಹೇಬ್ ಅವರ ಕೃಪೆಯಿಂದ ಮತ್ತು ಕಾನೂನಾತ್ಮಕ ಅದ್ಭುತವಾದ ಸಂವಿಧಾನದಿಂದ. ಸಂವಿಧಾನದ ಓದು ಇಂದಿನ ಅಗತ್ಯವಾಗಿದೆ. ನಮ್ಮ ಯುವಕರು ಯಾವುದೋ ಸಿದ್ಧಾಂತಕ್ಕೆ ಒಳಗಾಗಿ ಬ್ರೇನ್ ವಾಶ್ ಮಾಡಿಕೊಂಡಿರುವ ಸಂದರ್ಭದಲ್ಲಿ ಸಂವಿಧಾನದ ಓದು ಹೆಚ್ಚು ಪ್ರಸ್ತುತ. ಪ್ರತಿಯೊಬ್ಬ ದೇಶದ ನಾಗರಿಕನ ಕರ್ತವ್ಯ ಅಂದರೆ ಆ ದೇಶದ ಸಂವಿಧಾನ ಅವನಿಗೆ ಪವಿತ್ರ ಧರ್ಮಗ್ರಂಥವಾಗಬೇಕು ಎಂಬ ಅರಿವು. ಅಂಥ ಒಂದು ಅರಿವಿನ ಜಾಗೃತಿ ಮೂಡಿಸಿದ ಜಗತ್ತು ಕಂಡ ಅಪ್ರತಿಮ ಪ್ರಜ್ಞಾವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸದಾಕಾಲ ಮಾರ್ಗದರ್ಶಿಯಾಗಿರ್ತಾರೆ. ಅವರು ಕೊಟ್ಟ ಸಂವಿಧಾನ ನಮ್ಮ ಬದುಕಿನ ವಿಸ್ತಾರವನ್ನು, ಚಿಂತನೆಯ ಅರವನ್ನು ಹೆಚ್ಚಿಸಬಲ್ಲದು ಎಂದು ನಂಬಿರುವ ನನ್ನಂಥ ಸಾವಿರಾರು ಮನಸ್ಸುಗಳಿಗೆ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಶರಣು ಶರಣಾರ್ಥಿ.